40 ಜನರ ಬಲಿ ಪಡೆದ ಟಿವಿಕೆ ಮುಖ್ಯಸ್ಥ ವಿಜಯ್ ರ್ಯಾಲಿ. ತಮಿಳುನಾಡು ಸಿಎಂ ಸ್ಟಾಲಿನ್ ಜೊತೆ ಅಮಿತ್ ಶಾ ಮಾತುಕತೆ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದುರಂತದ ಬಗ್ಗೆ ಮಾಹಿತಿಯನ್ನು ಪಡೆದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈವರೆಗೆ ಕೈಗೊಂಡಿರುವಂತಹ ಕ್ರಮದ ಬಗ್ಗೆ ಸ್ಟಾಲಿನ್ ಮಾಹಿತಿಯನ್ನ ನೀಡಿದ್ದಾರೆ. ಕೇಂದ್ರ ಆಗಲೇ ವರದಿಯನ್ನ ಕೇಳಿದೆ. ಈ ಘಟನೆ ಹೇಗಾಯಿತು, ಈ ಘಟನೆಗೆ ಕಾರಣ ಏನು, ಘಟನೆಯಲ್ಲಿ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ, ಇನ್ನುಳಿದ ಆರೋಗ್ಯ ಸ್ಥಿತಿ ಹೇಗಿದೆ, ಎಷ್ಟು ಜನ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ, ಎಷ್ಟು ಜನ ಗಂಭೀರವಾಗಿದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಇದೀಗ ಅಮಿತ್ ಶಾ ಸಂಪೂರ್ಣವಾದ ಡೀಟೇಲ್ಸನ್ನು ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದುರಂತದ ಬಗ್ಗೆ ಇಲ್ಲಿವರೆಗೂ ಕೈಗೊಂಡಿರುವಂಥ ಕ್ರಮ ಏನು ಅನ್ನೋದ್ರ ಬಗ್ಗೆ ಸಿಎಂ ಸ್ಟಾಲಿನ್ ಬಳಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರಂತೆ. 40 ಜನರನ್ನ ಬಲಿ ಪಡೆದಂಥ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ನೋಡ್ತಾ ಇದ್ದ ಹಾಗೇನೆ 40 ಮಂದಿ ಕಣ್ಣು ಎದುರುಗಡೆನೆ ಒದ್ದಾಡ್ತಿರ್ತಾರೆ. ಕೆಲವರು ಪ್ರಾಣ ಕಳ್ಕೊಂಡಿದ್ದಾರೆ, ಕೆಲವರು ಆಸ್ಪತ್ರೆಗೆ ಬಂದ ನಂತರ ಸಾವನ್ನಪ್ಪಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಡೀಟೇಲ್ಸನ್ನು ಕೇಳಿರೋದು. ಈ ಅವಘಡ ಹೇಗಾಯಿತು, ಇದಕ್ಕೆ ಕಾರಣ ಯಾರು, ಇದ್ರ ಬಗ್ಗೆ ಡೀಟೇಲ್ಸನ್ನು ಕೇಳಲಾಗಿತ್ತು. ಇದೀಗ ಖುದ್ದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಹಿತಿಯನ್ನು ಕೇಳಿದ್ರಂತೆ. ಏನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ ಹೇಳಿ ಅಂತ. ಡೀಟೇಲನ್ನು ಹೇಳಿದ್ದಾರೆ ತಮಿಳುನಾಡು ಸಿಎಂ ಸ್ಟಾಲಿನ್ ಅನ್ನೋದು ಗೊತ್ತಾಗ್ತಾ ಇದೆ. ಅಮಿತ್ ಶಾ ಮಾತುಕತೆಯನ್ನು ನಡೆಸಿದಾರಂತೆ. ಎಷ್ಟು ಜನ ಆಸ್ಪತ್ರೆಯಲ್ಲಿದ್ದಾರೆ, ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಎಷ್ಟು ಮಂದಿ ಗಂಭೀರವಾಗಿದ್ದಾರೆ ಎಲ್ಲ ನೋಡಿ. ನೆನ್ನೆಯ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಾ. ಇಷ್ಟು ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಂಗೆ ಸಾಧ್ಯ ಹೇಳಿ. ಲಾಠಿ ತಗೊಳ್ತಿದ್ದಾರೆ, ಸೈಡಿಗೆ ಹೋಗಿ ಅಂತ ನೂಗ್ತಿದ್ದಾರೆ, ತಳ್ತಿದ್ದಾರೆ. ಕೆಲವರಿಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಇನ್ನು ಕೆಲವರು ಕಂಗಾಲಾಗಿದ್ದರು, ಕೆಲವರು ನೋಡಿ ಸುಮ್ಮನೆ ನಿಂತಿದ್ದಾರೆ. ಅಕ್ಕಪಕ್ಕದವ್ರು ತಳ್ಳಾಡ್ತಿರೋದ್ರಿಂದ ಅವ್ರುಗಳು ಮೂಮೆಂಟ್ ಆಗ್ತಾ ಇದೆ. ಪೊಲೀಸರಿಗೆ ಸಾಕಾಗಿ ಹೋಗಿದೆ. ಈ ಘಟನೆಯಲ್ಲಿ ಪೊಲೀಸರ ಲೋಪದೋಷವೂ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾಕಂದರೆ ಇಷ್ಟು ಜನನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಇಷ್ಟು ಜನನ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ಅನ್ನೋದು ಮೊದಲೇ ತಿಳಿಸ್ಬೇಕಾಗಿತ್ತು. ಮಕ್ಕಳನ್ನೆಲ್ಲ ಅದು ಏನಕ್ಕೆ ಈ ಥರದ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬರ್ತಾರೆ ಅನ್ನೋದು ಅರ್ಥ ಆಗಲ್ಲ. ಹೆಗಲ ಮೇಲೆ ತಲೆ ಮೇಲೆ ಹೊತ್ತು ಮಕ್ಕಳನ್ನು ಈಗ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಆಗ್ತಾ ಇಲ್ಲ. ಒಂದು ಹೆಜ್ಜೆ ಆಚೆ ಇಡೋದಕ್ಕಾಗ್ತಿಲ್ಲ. ನಾವು ಲೆಫ್ಟಿಗೆ ಹೋಗಬೇಕು ಅಂತಿದ್ರೆ ಅಲ್ಲಿರೋ ಗುಂಪು ರೈಟಿಗೆ ಕರ್ಕೊಂಡು ಹೋಗ್ತಾ ಇದೆ. ತಳ್ಳಿ ನೂಕಿ ಬಿದ್ದು ಒದ್ದಾಡಿ ಕೆಳಗಡೆ ಎಲ್ಲ ಬಿದ್ದು ನೋಡಿ. ಆ ದೃಶ್ಯ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಪೊಲೀಸರ ಹರಸಾಹಸ ಬೇರೆ. ಲಾಠಿ ತಗೊಂಡು ಬಾರಿಸ್ತಾ ಇದ್ದಾರೆ, ಓಡೋದಕ್ಕೆ ಶುರು ಮಾಡಿದ್ದಾರೆ. ದಿಕ್ಕಾಪಾಲಾಗ್ತಿದ್ದ ಹಾಗೇನೆ ಎಲ್ಲಿಗೆ ಹೋಗಬೇಕು ಗೊತ್ತಾಗಲ್ಲ ನೋಡಿ. ತಲೆ ಮೇಲೆ ಹೆಗಲ ಮೇಲೆಲ್ಲ ಸಣ್ಣ ವಯಸ್ಸಿನ ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಬೇಕು? ಆ ಮಕ್ಳಿಗೆ ಏನು ಅರ್ಥ ಆಗುತ್ತೆ ಈ ಕಾರ್ಯಕ್ರಮ? ನಿಮ್ಮ ಈ ಪೊಲಿಟಿಕಲ್ ಭಾಷಣಗಳು ಮಕ್ಕಳಿಗೆ ಏನು ಅರ್ಥ ಆಗುತ್ತೆ? ತಂದೆ ತಾಯಿಗಳು ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಬೇಕು ನೋಡಿ. ಅಲ್ಲಿ ಹೋಗಿ ಪರದಾಡೋ ಬದಲು ಮನೆಯಲ್ಲೇ ಇದ್ದಿದ್ರೆ ಇವತ್ತು 40 ಜನರ ಪ್ರಾಣ ಉಳಿತಿತ್ತಲ್ವ. ಅವರು ನೋಡಬೇಕು ಅನ್ನೋ ಖುಷಿಗೆ ಹೋಗಿರ್ತಾರೋ, ಅವರು ನೋಡಬೇಕು ಅನ್ನೋ ಹುಮ್ಮಸ್ಸಿಗೆ ಹೋಗಿರ್ತಾರೋ, ಅಥವಾ ಸುಮ್ಮನೆ ಹೋಗಿರ್ತಾರೋ ಗೊತ್ತಿಲ್ಲ. ಈ ಥರದ್ದು ಪ್ರಕರಣಗಳು ಸಾಲಾಗಿ ನಡೀತಾ ಇದೆ. ಇನ್ನೂ ನಮ್ಮ ಜನ ಎಚ್ಚೆತ್ಕೊಂಡಿಲ್ಲ ಅನ್ನೋದೇ ಬೇಸರದ ಸಂಗತಿ. ಇಲ್ಯಾರೋ ಕಪ್ ಗೆದ್ರು ಅಂದರೆ ಇಲ್ಲಿ ಬಂದು ಕುಣಿದು ಇಲ್ಲೊಂದಷ್ಟು ಜನ ಸತ್ತೋಗ್ತಾರೆ. ಅಲ್ಲಿ ಇನ್ನೊಂದು ಯಾವುದೋ ಸಮಾವೇಶ ಮಾಡ್ತಾರೆ, ಅಲ್ಲೊಂದಷ್ಟು ಜನ ಸತ್ತೋಗ್ತಾರೆ. ಧಾರ್ಮಿಕ ಸಮಾವೇಶಗಳಲ್ಲಿ ಕಾಲ್ತುಳಿತ ಸಂಭವಿಸ್ತಾ ಇದೆ. ಜೊತೆಗೆ ಈ ಥರ ರಾಜಕೀಯ ಸಮಾವೇಶಗಳು. ಜನ ಸೇರ್ತಾರೆ ಅಂತ ಗೊತ್ತಿದ್ರು ಯಾಕೆ ಹೋಗಬೇಕು?